ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಇವತ್ತು ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಸ್ಟೆಲ್ಗಳು ಕಳೆದ 2.25 ವರ್ಷದಲ್ಲಿ ಯಾವುದೇ ಹಾಸ್ಟೆಲ್ಗಳನ್ನು ಇವತ್ತು ಹೊಸ ಹಾಸ್ಟೆಲ್ಗಳನ್ನು ಕಟ್ಟೋದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಪ್ರೊಫೆಸರ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಾದೇಶಿಕ ಅಸಮಾನತೆ ನಿವಾರಣೆ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಕೇವಲ ಬೆಂಗಳೂರು ಮತ್ತು ಮೈಸೂರಿಗೆ ಸೀಮಿತ ಆಗಿದೆ ಅನ್ನೋದಕ್ಕೆ, ಬೆಂಗಳೂರು ಇಲ್ಲ ಮೈಸೂರು ಇಲ್ಲ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಮೈಸೂರಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರುವಂಥದ್ದು. ಬೆಂಗಳೂರು ಮಹಾನಗರದಲ್ಲೂ ಸಹ ಹಿಂದೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಬೆಂಗಳೂರು ಅಭಿವೃದ್ಧಿ ಆಗಿರುವಂಥದ್ದು ಬಿಟ್ಟರೆ ಇವರು ಕಡಿದು ಕಟ್ಟೆ ಹಾಕಿರುವಂಥದ್ದು ಏನೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ಮೇಲೆ. ಆದರೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪ್ರಾದೇಶಿಕ ಅಸಮಾನತೆ ನಿವಾರಣೆ ವರದಿಯನ್ನು ಕೊಟ್ಟಿದ್ದಾರೆ. ಕಳೆದ 10-15 ವರ್ಷದಲ್ಲಿ, ಅಂದರೆ ಸಿದ್ದರಾಮಯ್ಯನವರೇ ಅದರಲ್ಲಿ 8 ವರ್ಷ ಮುಖ್ಯಮಂತ್ರಿಗಳು, ಪ್ರಾದೇಶಿಕ ಅಸಮಾನತೆ 65% ಇದ್ದಿದ್ದು ಈಗ 72.5%ಗೆ ಏರಿರುವಂಥದ್ದು. ಮತ್ತು ಯಾವ್ಯಾವ ತಾಲೂಕುಗಳು, ಜಿಲ್ಲೆಗಳು 100ಕ್ಕೆ 100ರಷ್ಟು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಅಂದರೆ ಉತ್ತರ ಕರ್ನಾಟಕ ತಾಲೂಕುಗಳು, ಜಿಲ್ಲೆಗಳಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಅನುದಾನ ಕೊಟ್ಟರೆ ಸಾಕಾಗೋದಿಲ್ಲ, ಅನುದಾನ ರಿಲೀಸ್ ಆದರೆ ಅದರಲ್ಲಿ ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದು ಮುಖ್ಯ, ಅದಕ್ಕಿಂತ ಹೆಚ್ಚು ಸರಿಯಾದ ರೀತಿ ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಎಲ್ಲಿದೆ, ಜಿಲ್ಲೆ ಯಾವುದಪ್ಪ ಅಂತ ಹೇಳಿದ್ರೆ ಇವತ್ತು ಗುಲ್ಬರ್ಗ ಜಿಲ್ಲೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಸರ್ವ ಇಲಾಖೆಗಳ ಬಗ್ಗೆ ಮಾತನಾಡ್ತಾರೆ, ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ, ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತನಾಡ್ತಾರೆ, ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶದ ಬಗ್ಗೆ ಮಾತನಾಡ್ತಾರೆ. ಪಾಪ ಎಲ್ಲೋ ಒಂದು ಕಡೆ ಅವರ ಜಿಲ್ಲೆ ಬಗ್ಗೆ ನೋಡೋದಕ್ಕೆ ಅವ್ರಿಗಿನ್ನೂ ಪುರ್ಸೊತ್ತು ಸಿಕ್ಕಿಲ್ಲ ಅಂತ ಕಾಣ್ತದೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ಕಳೆದ ಹಲವು ದಶಕಗಳಿಂದ ಅಧಿಕಾರವನ್ನ ಅನುಭವಿಸ್ತಾ ಇರ್ತಕ್ಕಂಥ ಇವರು ಇನ್ನೂ ಕೂಡ ಇವತ್ತು ಆ ಜಿಲ್ಲೆಗಳು ಇವತ್ತು ಅತಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ ನೀವೊಂದು ಕ್ಷಣ ಇವತ್ತು ಯೋಚನೆ ಮಾಡಬೇಕಾಗಿದೆ. ನಾನು ಮೊನ್ನೆ ಸದನದಲ್ಲೂ ಕೂಡ ನಾನು ಮಾತನಾಡಿದೆ ನೋಡಿ, ನಿಗಮ ಮಂಡಳಿಗಳ ಪಟ್ಟಿಯನ್ನು ಕೂಡ ನಿಮ್ಗೆ ಎಲ್ಲವನ್ನೂ ಕೂಡ ನಾನು ಕೊಡ್ತೇನೆ, ಡಾಕ್ಯುಮೆಂಟ್ಸ್ಗಳನ್ನ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ, ತದನಂತರದಲ್ಲಿ ಬೊಮ್ಮಾಯಿ ಅವರು ಇದ್ದಾಗ ಎರಡೆರಡು ಉದಾಹರಣೆ ಕೊಡ್ತೇನೆ, ಆಮೇಲೆ ಪಟ್ಟಿನ ನಿಮಗೆ ಕೊಡ್ತೇನೆ. ದೇವರಾಜ್ ಅರಸ್ ನಿಗಮಕ್ಕೆ 2022-23ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 190 ಕೋಟಿ ರೂಪಾಯಿಗಳನ್ನು ನೀಡಿತ್ತು. ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮಕ್ಕೆ ಹಿಂದಿನ ಬಿಜೆಪಿ ಸರ್ಕಾರ ಆರ್ಥಿಕ ವರ್ಷ 22-23ಕ್ಕೆ 190 ಕೋಟಿ ನೀಡಿದರೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 23-24ರಲ್ಲಿ ಅಹಿಂದದ ಅಗ್ರಗಣ್ಯ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ 190 ಕೋಟಿ ಇದ್ದದನ್ನ 400 ಕೋಟಿ ಕೊಡ್ತಾರೆ ಅಂತ ಅನ್ಕೊಂಡ್ರೆ, ಇವ್ರು ಕೊಟ್ಟಿರೋದು ಎಷ್ಟು? ಕೇವಲ 50 ಕೋಟಿ ರೂಪಾಯಿಗಳು ಮಾತ್ರ. ಬಿಜೆಪಿ ಸರ್ಕಾರ ಕೊಟ್ಟಿದ್ದ 190 ಕೋಟಿ ಆದರೆ 22-23 ಹಣಕಾಸಿನ ಸಾಲಿನಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥದ್ದು 50 ಕೋಟಿ ಮಾತ್ರ. ಈಗ ಮೊನ್ನೆ 24-25ರಲ್ಲಿ 100 ಕೋಟಿ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕ ಅಲೆಮಾರು ಅಭಿವೃದ್ಧಿ ನಿಗಮಕ್ಕೆ 22-23ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 16 ಕೋಟಿ ಕೊಟ್ಟಿದ್ರೆ, ಅಲೆಮಾರಿ ಸಮುದಾಯಗಳ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು 23-24ರಲ್ಲಿ ಕೇವಲ 6 ಕೋಟಿ ರೂಪಾಯಿಗಳು ಮಾತ್ರ. 6 ಕೋಟಿ ರೂಪಾಯಿಗಳು ಮಾತ್ರ. 24-25ರಲ್ಲಿ 12 ಕೋಟಿಯನ್ನು ನೀಡಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ 16 ಕೋಟಿ ಕೊಟ್ಟರೆ 50% ಕೂಡ ಕೊಡಲಿಲ್ಲ. ಆ 50% ರಿಲೀಸ್ ಆದರೆ ಅದ್ರ ಇಂಪ್ಲಿಮೆಂಟೇಷನ್ ಕೂಡ ಅದ್ರ ಮತ್ತೆ 50% ಆಗಿಲ್ಲ.
ಸವಿತಾ ಸಮಾಜಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ 10 ಕೋಟಿ ಕೊಟ್ಟರೆ ಇವರು ಕೇವಲ 5 ಕೋಟಿನ ನೀಡಿರುವಂಥದ್ದು. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 15 ಕೋಟಿ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟರೆ 23-24ರಲ್ಲಿ ಇವರು ಮೊನ್ನೆ ದಿನ ಕೇವಲ 9 ಕೋಟಿ ರೂಪಾಯಿಗಳನ್ನು ನೀಡಿರುವಂಥದ್ದು. ನಿಜ ಶರಣ ಅಂಬಿಗರ ಚೌಡಯ್ಯ ಬಿಜೆಪಿ ಸರ್ಕಾರ 25 ಕೋಟಿ ಕೊಟ್ಟರೆ ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಕಾಯಕ ಸಮುದಾಯಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಕೇವಲ 5 ಕೋಟಿ ರೂಪಾಯಿ ಮಾತ್ರ ನೀಡಿರುವಂಥದ್ದು. ಈ ರೀತಿ ಅಹಿಂದ ಹೆಸರು ಹೇಳಿಕೊಂಡು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡ್ರೆ ವಿನಃ ಈ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ಕಾಯಕ ಸಮುದಾಯಗಳ ಬದುಕನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಅನುದಾನವನ್ನು ಯಾವುದೇ ರೀತಿ ಅನುಕೂಲ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಣಕಾಸಿನ ಸಚಿವರು ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹಪಡಿಸ್ತೇನೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 550 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು ಈ ನಿಗಮ ಮಂಡಳಿಗಳಿಗೆ, ಎಲ್ಲಾ ನಿಗಮ ಮಂಡಳಿಗಳಿಗೆ. ನಾನಿವತ್ತು ಆಗ್ರಹ ಪಡಿಸ್ತೇನೆ, ಮುಂದಿನ ಬಜೆಟ್ ಅನ್ನ ನೀವು ನೀಡಿದ್ದೇ ಆದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳೇ, ಮುಂದಿನ ಬಜೆಟ್ ಅನ್ನ ನೀವು ನೀಡಿದ್ದೇ ಆದಲ್ಲಿ ಕನಿಷ್ಠ 1,000 ಕೋಟಿ ರೂಪಾಯಿಗಳನ್ನ ಈ ಕಾಯಕ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ವಿಶೇಷವಾಗಿ ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನೋವು ತರ್ತಕ್ಕಂಥ ವಿಚಾರ. ಇವತ್ತು ಆಕಸ್ಮಿಕವಾಗಿ ಮರಣ ಹೊಂದಿರುವ ಕುರಿ ಮತ್ತು ಮೇಕೆ ಪರಿಹಾರ ಧನ ಕೊಡಬೇಕು ಅಂತೇಳಿ ಹಿಂದೆನೇ ಆ ಕಾರ್ಯಕ್ರಮ ಇತ್ತು, ಅನುಗ್ರಹ ಯೋಜನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ 4ನೇ ಕಂತಿನ ಹಣ ಸುಮಾರು 45 ಕೋಟಿ ರೂಪಾಯಿ ಬಾಕಿ ಹಾಗೆ ಉಳಿಸ್ಕೊಂಡಿದ್ದಾರೆ. ವರ್ಷಗಟ್ಟಲೆ 45 ಕೋಟಿ ರೂಪಾಯಿಯನ್ನ ಬಾಕಿ ಹಾಗೆ ಉಳಿಸ್ಕೊಂಡಿದ್ದಾರೆ. 25-26 ಡಿಸೆಂಬರ್ ಒಳಗೆ ಸುಮಾರು 90,000 ಕುರಿ ಮೇಕೆಗಳು ಸತ್ತೋಗಿದ್ರೆ ಅದು ಪರಿಹಾರ ಕೇವಲ 30,000ಕ್ಕೆ ಮಾತ್ರ ನೀಡಿದ್ದಾರೆ. ಯಾವ ರೀತಿ ಎಲ್ಲ ಸಮುದಾಯಗಳಿಗೆ ದೋಖ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಮತ್ತೊಂದು ತಾಜಾ ಉದಾಹರಣೆನ ತಮಗೆ ನೀಡಿದ್ದೇನೆ. ನಮ್ಮ ತೆರಿಗೆ ನಮ್ಮ ಹಕ್ಕು, ಇದನ್ನು ಕೇಳಿ 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 ಸಾಕಾಗೋಗಿದೆ. ಇವ್ರ ಯೋಗ್ಯತೆ ಕಳೆದ 2.25 ವರ್ಷದಲ್ಲಿ ಯಾವುದೇ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೇ ಒಂದು ಹೊಸ ಯೋಜನೆಯನ್ನ ಕಳೆದ 2.25 ವರ್ಷದಲ್ಲಿ ನೀಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೇ ಸಮುದಾಯಕ್ಕೆ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ಅಲ್ಪಸಂಖ್ಯಾತರನ್ನು ಬಿಟ್ಟು. ಇವರು ಕರ್ನಾಟಕ ರಾಜ್ಯವನ್ನ ರಾಮರಾಜ್ಯ ಮಾಡ್ತೇವೆ ಅಂತೇಳಿ ಇವತ್ತು ಸುಳ್ಳನ್ನು ಹೇಳ್ಕೊಂಡು ಹೊರಟಿರುವಂಥದ್ದು ನೋಡಿ. ನಾನು ಮೊನ್ನೆ ದಿನ ಮಹಾರಾಷ್ಟ್ರದ ನಾಂದೇಡ್ ಅಲ್ಲೊಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿನ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಅಶೋಕ್ ಚವ್ಹಾಣ್ ಅವರನ್ನ ಭೇಟಿ ಮಾಡಿದಾಗ ಒಂದು ಮನವಿ ಪತ್ರವನ್ನು ನನಗೆ ನೀಡಿದ್ದಾರೆ. ಮಾನ್ಯ ಅಶೋಕ್ ಚವ್ಹಾಣ್ ಅವರ ಪತ್ರವನ್ನು ಕೂಡ ಕಾಪಿಯನ್ನು ಕೊಡ್ತೇನೆ ನಿಮಗೆ. ವಿಚಾರ ಇಷ್ಟೇನೆ, ಮಹಾರಾಷ್ಟ್ರದ ನಾಂದೇಡಿಂದ ಬೀದರ್ಗೆ 157 ಕಿಲೋಮೀಟರ್ ರೈಲ್ವೆ ಅಭಿವೃದ್ಧಿ ಪಡಿಸಬೇಕು. ಕೇಂದ್ರ ಅದಕ್ಕೆ ಮಂಜೂರಾತಿಯನ್ನು ಕೂಡ ನೀಡಿದೆ. ಆಸ್ ಪರ್ ದ ನ್ಯೂ ನಾರ್ಮ್ಸ್, ಸ್ಟೇಟ್ ಗವರ್ಮೆಂಟ್ ಶುಡ್ ರಿಲೀಸ್ 50% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್. ಮಹಾರಾಷ್ಟ್ರ ಕ್ಯಾಬಿನೆಟ್ ಅಲ್ಲಿ 50% ಏನು ಶೇರ್ ಇದೆ ನಾವು ಬಿಡುಗಡೆ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದೆ. ಇದು ಮಾಡಾಗಲೇ 2 ವರ್ಷಗಳಾಗಿದೆ. ಆದರೆ ನಮ್ಮ ಸರ್ಕಾರ 157 ಕಿಲೋಮೀಟರ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥದ್ದು ಕೇವಲ 57 ಕಿಲೋಮೀಟರ್ ಮಾತ್ರ. ಸೊ 57 ಕಿಲೋಮೀಟರ್ ಅಷ್ಟು ಅನುದಾನ ಕೊಡ್ತೇವೆ ಅಂತೇಳಿ ಕನ್ಸೆಂಟ್ ಕೊಟ್ಟರೆ ಕೇಂದ್ರ ಸರ್ಕಾರ ಪ್ರಾಜೆಕ್ಟ್ ಕಮೆನ್ಸ್ ಆಗ್ತದೆ. ಇದರ ಪರಿಣಾಮ ಏನಂತ ಹೇಳಿದ್ರೆ ಮಹಾರಾಷ್ಟ್ರ ಮತ್ತೆ ಬೀದರ್ಗೆ ವಿಶೇಷವಾಗಿ, ಯಾಕೆಂದ್ರೆ ಅಲ್ಲಿ ಸಿಖ್ ಅವರ ಒಂದು ಪವಿತ್ರ ಕ್ಷೇತ್ರವೂ ಕೂಡ ಬೀದರ್ದಲ್ಲಿ ಇರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಚಕಾರವನ್ನು ಎತ್ತುತ್ತಾ ಇಲ್ಲ.
ಹಾಗಾಗಿ ಮಾನ್ಯ ಅಶೋಕ್ ಚವ್ಹಾಣ್ ಅವರು ನಮಗೆ ಮನವಿ ಮಾಡಿದ್ದಾರೆ, ಹೇಗಾದರೂ ಮಾಡಿ ಹಣಕಾಸಿನ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ದಯವಿಟ್ಟು ಇದಕ್ಕೆ ಒಂದು ಕನ್ಸೆಂಟ್ ಅನ್ನು ಕೊಡಿ, ಎರಡೂ ರಾಜ್ಯಕ್ಕೂ ಅನುಕೂಲ ಆಗ್ತದೆ ಅಂತೇಳಿ ಮಾನ್ಯ ಅಶೋಕ್ ಚವ್ಹಾಣ್ ಅವರು ಒಂದು ಮನವಿಯನ್ನು ಕೂಡ ಅವರು ನೀಡಿದ್ದಾರೆ. ಇದರ ಒಂದು ಕಾಪಿನೂ ಕೂಡ ತಮಗೆ ಕೊಡ್ತೇನೆ ನಾನು. ಕೊನೆಯದಾಗಿ ಒಂದು ದಾಖಲೆನ ನಾನು ಈಗ ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದೇನೆ, ದಾಖಲೆನ ನಿಮ್ಗೆ ಮತ್ತೆ ಶೇರ್ ಮಾಡ್ತೇನೆ. ಈ ದಾಖಲೆಯ ಮಹತ್ವ ಏನು ಅಂತ ಹೇಳಿದ್ರೆ, ಅಥವಾ ವಿಚಾರ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಸ್ಪೆಷಲ್ ಗ್ರಾಂಟ್ಸ್ ಇಸ್ ಮೆಂಟ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಯಾವುದಕ್ಕೋಸ್ಕರ ಕೇಂದ್ರ ಸರ್ಕಾರ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡ್ತದೆ, ರಾಜ್ಯ ಸರ್ಕಾರ ಯಾವುದಕ್ಕೆ ಸ್ಪೆಷಲ್ ಗ್ರಾಂಟ್ ಅನ್ನು ಕೇಳ್ತದೆ ಅದಕ್ಕೋಸ್ಕರ ಸ್ಪೆಷಲ್ ಗ್ರಾಂಟ್ ಅನ್ನು ನೀಡುವಂಥದ್ದು. ಯಾವುದೇ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಟ್ಟಾಗ ಆ ಹಣ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಉದಾಹರಣೆಗೆ 1,000 ಕೋಟಿ ರೂಪಾಯಿ ಕೊಡೋದಿದ್ರೆ ಕೇಂದ್ರ ಸರ್ಕಾರ ಅದನ್ನ 300 ಕೋಟಿ 500 ಕೋಟಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಕೊಡಬೇಕಾಗ್ತದೆ, ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಬೇಕಾಗ್ತದೆ ರಾಜ್ಯ ಸರ್ಕಾರ. ಅದು 1,000 ಕೋಟಿ ಸ್ಪೆಷಲ್ ಅಸಿಸ್ಟೆನ್ಸ್ ಇರ್ಬೋದು, 5,000 ಕೋಟಿ ಇರ್ಬೋದು, ಅಥವಾ 10,000 ಕೋಟಿ ಇರ್ಬೋದು. ಸೊ ದ ಪಾಯಿಂಟ್ ಈಸ್, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ರಿಲೀಸ್ or the concerned department for which money has been sought, the concerned department has to give utilization certificate. Only then next installment will be released by the central government. ಇದು ಮ್ಯಾಂಡೇಟರಿ. ಇದು ಮತ್ತೊಮ್ಮೆ ಹೇಳ್ತೇನೆ, ಕೇಂದ್ರ ಸರ್ಕಾರದಿಂದ ಸ್ಪೆಷಲ್ ಗ್ರಾಂಟ್ ಏನು ಬರ್ತದೆ, ಯಾವ ಪರ್ಪಸ್ಗೆ ನೀಡಿರ್ತಾರೆ ಆ ಪರ್ಪಸ್ಗೆ ಅದು ಯುಟಿಲೈಸೇಷನ್ ಆಗಬೇಕು. ಮತ್ತೆ ಮುಂದಿನ ಕಂತು ಬರಬೇಕಾದ್ರೆ ಆ ಹಣದ ಪ್ರಾಜೆಕ್ಟ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆ ಹಣ ಮುಂದಿನ ಕಂತು ಬಿಡುಗಡೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ ನಮ್ಮ ರಾಜ್ಯದ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಕೇಂದ್ರದಿಂದ ಸ್ಪೆಷಲ್ ಗ್ರಾಂಟ್ ಏನು ಬಂದಿದೆ ರಾಜ್ಯ ಸರ್ಕಾರಕ್ಕೆ ಬರ್ತದೆ, ನಮ್ಮ ಖಜಾನೆಗೆ ಬರ್ತದೆ. ಇಲ್ಲಿಂದ ಸ್ಪೆಸಿಫಿಕ್ ಆ ಡಿಪಾರ್ಟ್ಮೆಂಟ್ಗಳಿಗೆ ಆ ಮನಿ ಡೈವರ್ಟ್ ಆಗ್ತದೆ. The money which has been released by the central government should be utilized for the specific purpose. ನಾನು ಇದು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ಕಾರಣ ಇದೆ. ಇಲ್ಲೇನಾಗ್ತದೆ, ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಹಣ ಬಿಡುಗಡೆ ಮಾಡಿದಾಗ ರಾಜ್ಯ ಸರ್ಕಾರದ ನಮ್ಮ ಖಜಾನೆಗೆ ಬರ್ತದೆ. ಅಲ್ಲಿಂದ ನೀರಾವರಿ ಇಲಾಖೆಗೆ ಹೋಗಬೇಕಾಗ್ತದೆ. ನೀರಾವರಿ ಇಲಾಖೆಯಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಹೋಗಬೇಕಾಗ್ತದೆ, ಬೇರೆ ಬೇರೆ ನಿಗಮಗಳಿಗೆ ಹೋಗಬೇಕಾಗ್ತದೆ. ಆದರೆ ಈ ಹಣ ಕೇಂದ್ರದ ಬಿಡುಗಡೆ ಆದಮೇಲೆ ಆ ಇಲಾಖೆಗಳಿಗೆ ಹಣ ಹೋಗೋದೇ ಇಲ್ಲ. ಯಾವ ಇಲಾಖೆಗೆ ಹಣ ಹೋಗಬೇಕಾಗಿತ್ತು ಸ್ಪೆಷಲ್ ಗ್ರಾಂಟ್ಸ್, ಆ ಇಲಾಖೆಗೆ ರಾಜ್ಯ ಸರ್ಕಾರ ಕಳಿಸೋದೇ ಇಲ್ಲ. ಆದರೆ ಮುಂದಿನ ಕಂತು ಬರಬೇಕಲ್ಲ ಹಾಗಾದ್ರೆ ಕೇಂದ್ರದಿಂದ. ಅದಕ್ಕೆ ಏನ್ ಮಾಡ್ತದೆ ರಾಜ್ಯ ಸರ್ಕಾರ, ಹಣಕಾಸಿನ ಇಲಾಖೆ ಒತ್ತಡವನ್ನು ಹಾಕಿ, ಮತ್ತೊಮ್ಮೆ ಹೇಳ್ತಾನೆ, ಹಣಕಾಸಿನ ಇಲಾಖೆ ಒತ್ತಡವನ್ನು ಹಾಕಿ, ಕೃಷ್ಣ ಭಾಗ್ಯ ಜಲ ನಿಗಮ ಇರಬಹುದು, ಕಾವೇರಿ ನಿಗಮ ಇರಬಹುದು, ಅವ್ರ ಮೇಲೆ ಒತ್ತಡ ಹಾಕಿ ಫೇಕ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ನೀಡಿದ್ದಾರೆ ಅನ್ನುವ ಮಾಹಿತಿ ನಮ್ಮ ಬಳಿ ಇದೆ. Concerned department has issued fake utilization certificate to the central government through Government of Karnataka. ಇದು 2-3 ಕಾರಣಕ್ಕೆ ರಾಜ್ಯ ಸರ್ಕಾರ ಎಸಗಿರ್ತಕ್ಕಂಥ ಅಪರಾಧ ಆಗ್ತದೆ. ಮೊದಲನೇದಾಗಿ, this is nothing but misuse of the central special grants by the state government. ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥ ವಿಶೇಷ ಅನುದಾನವನ್ನ ಆ ಪ್ರಾಜೆಕ್ಟ್ಗಳಿಗೆ ಬಳಕೆ ಮಾಡದೇನೆ ರಾಜ್ಯ ಸರ್ಕಾರ ತನ್ನ ಇಚ್ಛಾನುಸಾರವಾಗಿ
ಬೇರೆ ಪ್ರಾಜೆಕ್ಟ್ಗಳಿಗೆ ಡೈವರ್ಟ್ ಮಾಡಿದೆ ಅಥವಾ ಬೇರೆ ಇಲಾಖೆಗಳಿಗೆ ಅದನ್ನ ಡೈವರ್ಟ್ ಮಾಡಿದೆ, ಅದು ರಾಜ್ಯ ಸರ್ಕಾರಕ್ಕೆ ಅದು ಅಧಿಕಾರ ಇರೋದಿಲ್ಲ. ಎರಡನೇದು, ನನಗಿರುವಂತಹ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆ ಹಣ ಉಪಯೋಗ ಆಗದೇನೆ, ಸದ್ಬಳಕೆ ಮಾಡಿಕೊಳ್ಳದೇನೆ ರಾಜ್ಯ ಸರ್ಕಾರದ ಅಥವಾ ಹಣಕಾಸಿನ ಇಲಾಖೆಯ ಒತ್ತಾಯದ ಮೇರೆಗೆ ಫ್ಯಾಬ್ರಿಕೇಟೆಡ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನು ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಫ್ಯಾಬ್ರಿಕೇಟೆಡ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ಮೂರನೇದು, ಇದು ಎಷ್ಟು ಮೊತ್ತ ಅಂತ ಹೇಳಿದ್ರೆ 1323 ಕೋಟಿ 96 ಲಕ್ಷ ಕೇಂದ್ರ ಸರ್ಕಾರದ ಸ್ಪೆಷಲ್ ಗ್ರಾಂಟ್ ಏನಿತ್ತು, ಆ ಡಾಕ್ಯುಮೆಂಟ್ಸ್ ಎಲ್ಲ ಶೇರ್ ಮಾಡ್ತೇನೆ ತಮಗೆ. 1323 ಕೋಟಿ 96 ಲಕ್ಷ. ಸ್ಟೇಟ್ ಗವರ್ಮೆಂಟ್ ರಿಸೀವ್ಸ್ 1323.96 lakh crore. 1323 crores 96 lakhs. ಇದೇನು ಸರ್, ಇವತ್ತು ನಮ್ಮ ರಾಜ್ಯದ 3.5-4 ಲಕ್ಷ ಕೋಟಿ ಬಜೆಟ್ ಇದೆ, ಇದ್ಯಾವ ಲೆಕ್ಕ ಅಂತ ನಿಮ್ಗೆ ಅನ್ನಿಸ್ಬೋದು. ನಮಗೆ ಎಲ್ಲ ಒಂದ್ ಕಡೆ ಇದು ಕಾಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಬರೋಕ್ಕೂ ಮುಂಚಿತವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತೊಮ್ಮೆ ಉಲ್ಲೇಖ ಮಾಡ್ತೇನೆ. ನಾನು ಹೇಳೋದಕ್ಕೆ ಕಾರಣ ಇದೆ. ಐ ಆಮ್ ನಾಟ್ ಕಮಿಂಗ್ ಟು ಎನಿ ಕನ್ಕ್ಲೂಷನ್. ದ ಇಂಟೆಂಟ್ ಆಫ್ ಮೈ ಪ್ರೆಸ್ ಬ್ರೀಫಿಂಗ್ ಈಸ್ ಐ ಆಮ್ ಸೀಕಿಂಗ್ ಆನ್ಸರ್ಸ್ ಬೈ ದ ಫಿನಾನ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೂ ಇಸ್ ಆಲ್ಸೋ, ಯಾರು ಮಾನ್ಯ ಮುಖ್ಯಮಂತ್ರಿಗಳಿಂದ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಏನಾಯಿತು, ನನ್ನ ಪ್ರಕಾರ ಹಣಕಾಸಿನ ಸಚಿವರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೇನೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ನೂರಾರು ಕೋಟಿ ವರ್ಗಾವಣೆ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸಾವಿರಾರು ಅಕೌಂಟ್ಗಳನ್ನ, ಫೇಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ಯಾವ ರೀತಿ ಕ್ಯಾಶ್ ಡ್ರಾ ಮಾಡಿದ್ರು, ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಒಂದು ಭಾಗ, ನಾನು ಹೆಚ್ಚು ಪ್ರಸ್ತಾಪ ಮಾಡೋದಿಲ್ಲ. ಎರಡನೇ ವಿಚಾರಕ್ಕೆ ಬರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಬೆಳಗಾವಿಯ ಅಧಿವೇಶನದಲ್ಲೂ ಸಹ ನಮ್ಮ ಶಾಸಕರು ಎತ್ತಿದ್ದಂತಹ ಪ್ರಶ್ನೆ, 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಎಲ್ಲಿ ವರ್ಗಾವಣೆ ಆಗಿದೆ, ಯಾವ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ, ಏನಾಗಿದೆ, ಉಪಯೋಗ ಆಗಿದೆಯಾ, ದುರುಪಯೋಗ ಆಗಿದೆಯಾ, ಭ್ರಷ್ಟಾಚಾರ ಆಗಿದೆಯಾ, ಇದ್ಯಾವುದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಕೂಡ ಉತ್ತರ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ಸದನದಲ್ಲೂ ಕೂಡ ಮಾನ್ಯ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೇಳಿದಂತ ಪ್ರಶ್ನೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಿ ಹೋಗಿದೆ 5,000 ಕೋಟಿ, ಆಯ್ತಪ್ಪ ನೋಡಿ ಹೇಳ್ತೀನಿ ಬಿಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರೀತಿ ಉಡಾಫೆ ಉತ್ತರವನ್ನು ನೀಡಿದ್ರು. ಆದ್ರೆ ಇವತ್ತಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 5,000 ಕೋಟಿ ಗೃಹಲಕ್ಷ್ಮಿ ಯೋಜನೆ ಹಣ, ಮೊದಲನೇದಾಗಿ ಅದನ್ನು ಕೂಡ ಡೈವರ್ಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ 5,000 ಕೋಟಿ ಎಲ್ಲಿಗೆ ಹೋಗಿದೆ ಇವತ್ತಿಗೂ ಕೂಡ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಈಗಲಾದ್ರೂ ನೀಡಬೇಕು. ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಹೋಗೋದಕ್ಕೆ ಸಾಧ್ಯ ಇತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಆದರೆ ಗೃಹಲಕ್ಷ್ಮಿ 5,000 ಕೋಟಿ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೇನೆ ಬೇರೆ ಎಲ್ಲಿಗೆ ವರ್ಗಾವಣೆ ಆಗಿದೆ, ಏನಾಗೋದಕ್ಕೆ ಸಾಧ್ಯ, ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಆಗೋದಕ್ಕೆ ಸಾಧ್ಯನಾ? ಇದು ನನ್ನ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಏನು ಕೇಂದ್ರದ ಸ್ಪೆಷಲ್ ಗ್ರಾಂಟ್ಸ್ ಬಂದಿತ್ತು 1323 ಕೋಟಿ, ಇದಕ್ಕೆ ಯುಟಿಲೈಸೇಷನ್, ಫೇಕ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಾ, ಹೌದೋ ಇಲ್ವೋ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸಬೇಕು. ಅದು ಕೊಟ್ಟಿದ್ದೇ ಆದಲ್ಲಿ ಆ ಹಣ ಎಲ್ಲಿಗೆ ವರ್ಗಾವಣೆ ಆಗಿದೆ, ಎಲ್ಲಿ ಉಪಯೋಗ ಆಗಿದೆ. ಒಂದು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ಏನು ರಾಜ್ಯ ಸರ್ಕಾರದ ಬಾಬ್ತೇನು ಹೋಗಿರುತ್ತೆ ಆ ಪ್ರಾಜೆಕ್ಟ್ಗೆ, ಅದನ್ನೇ ಕೇಂದ್ರ ಸರ್ಕಾರದ್ದು ಅಂತೇಳಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ತೋರಿಸಬಹುದು. ಆದರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಡಾಕ್ಯುಮೆಂಟ್ ಅನ್ನು ಕೂಡ ನಿಮಗೆ ಬಿಡುಗಡೆ ಮಾಡ್ತೇನೆ. ಫಸ್ಟ್ ಓದ್ಬಿಡ್ತೇನೆ, ಆಮೇಲೆ ನಮ್ಮ
ಅದನ್ನು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೇನೆ. ಕೇಂದ್ರ ಸರ್ಕಾರದಿಂದ ಡೇಟೆಡ್ 1/7/2025 ಡೇಟೆಡ್ 1/7/2025 1/7/2025 ಫಿನಾನ್ಸ್ ಮಿನಿಸ್ಟ್ರಿಯಿಂದ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ on account of the payment of loan under part 1 of the scheme for special assistance to states for capital investment 25-26 financial year. The money released was 1,323 crores 96 lakhs. I'll share this document also. ಈ ಹಣ ಕರ್ನಾಟಕ ಸಣ್ಣ ನೀರಾವರಿ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಐ ಶೇರ್ ದಿಸ್ ಡಾಕ್ಯುಮೆಂಟ್. ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ಟಿಫೈಡ್ ದಟ್ ಐ ಹ್ಯಾವ್ ಸ್ಯಾಟಿಸ್ಫೈಡ್ ಮೈ ಸೆಲ್ಫ್ ದಟ್ ದ ಕಂಡೀಷನ್ಸ್ ಆನ್ ವಿಚ್ ದ ಲೋನ್ ವಾಸ್ ಸ್ಯಾಂಕ್ಷನ್ಡ್ ಹ್ಯಾವ್ ಬಿನ್ ಡ್ಯೂಲಿ ಫುಲ್ಫಿಲ್ಡ್ / are been fulfilled and have exercised the following checks to see that the money was actually spent for the purpose for which the loan was made. ಅಂದ್ರೆ ಯಾವುದಕ್ಕೆ ಕೇಂದ್ರ ಸರ್ಕಾರ ಸ್ಪೆಷಲ್ ಅಸಿಸ್ಟೆನ್ಸ್ ಅನ್ನು ಕೊಟ್ಟಿತ್ತೋ ಅದಕ್ಕೆ ಸದ್ಬಳಕೆ ಮಾಡಿಕೊಂಡಿದ್ದೇವೆ ಈ ಅನುದಾನವನ್ನ ಅಂತ ಹೇಳಿ ನೀರಾವರಿ ಇಲಾಖೆಯಿಂದ ಅದನ್ನ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಎರಡನೇದಾಗಿ ಕೃಷ್ಣ ಭಾಗ್ಯ ಜಲ ನಿಗಮ ಸೇಮ್ ಅದೇ ರೀತಿ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಕೃಷ್ಣ ಭಾಗ್ಯ ಜಲ ನಿಗಮದಿಂದ ಕೂಡ ನೀಡಿದ್ದಾರೆ. ಅದೇ ರೀತಿ ವಿಶ್ವೇಶ್ವರಯ್ಯ ಜಲ ನಿಗಮದಿಂದಲೂ ಸಹ ಹಣ ಬರದೇ ಹೋದ್ರೂ ಸಹ ಅನುದಾನ ಕೇಂದ್ರದ ಸ್ಪೆಷಲ್ ಗ್ರಾಂಟ್ಸ್ ಬರದೇ ಹೋದ್ರೂ ಸಹ ಹಣಕಾಸಿನ ಇಲಾಖೆಯ ಒತ್ತಾಯದ ಮೇರೆಗೆ ಈ ಒಂದು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನು ನೀಡಿದ್ದಾರೆ. ಅದೇ ರೀತಿ ಸಣ್ಣ ನೀರಾವರಿ ಇಲಾಖೆ ಅದೇ ರೀತಿ have satisfied that the condition on which the loan was sanctioned have been duly fulfilled and have exercised the following checks to see that money was actually spent for the purpose for which the loan was made ಅಂತೇಳಿ ಅದನ್ನು ಕೂಡ ಬರೀತಾರೆ. ಇನ್ ಮೀನ್ವೈಲ್ ಏನಾಗ್ತದೆ ಅಂತ ಹೇಳಿದ್ರೆ, ಐ ವಿಲ್ ಕಮ್ ಬ್ಯಾಕ್ ಟು ಅದು ಬರ್ತೇನೆ. ಲೆಟ್ ಮಿ ಕಂಪ್ಲೀಟ್. ಲೋನ್ ಕಮ್ ಸ್ಪೆಷಲ್ ಗ್ರಾಂಟ್ಸ್, ಅದು ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಇರ್ತದೆ, ಇಟ್ಸ್ ಸ್ಪೆಷಲ್ ಗ್ರಾಂಟ್ಸ್ ಕೂಡ ಹೌದದು. ಇಲ್ಲಿ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತೆ ಉಲ್ಲೇಖ ಮಾಡ್ತೇನೆ. ಬಹುಶಃ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನ ತಾವು ನೆನಪು ಮಾಡಿಕೊಂಡ್ರೆ, ಶಿವಮೊಗ್ಗ ಅಲ್ಲೊಬ್ಬ ಅಧಿಕಾರಿ ಚಂದ್ರಶೇಖರ್, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಒತ್ತಡವನ್ನ ತಡೆಯಲಾಗದೇನೆ, ಯಾಕೆಂದ್ರೆ ಸಾಕಷ್ಟು ಅಧಿಕಾರಿಗಳು ಒತ್ತಡ ಹಾಕ್ತಾರೆ ಅವರಿಗೆ, ಆದ್ರೆ ಒತ್ತಡದಕ್ಕೆ ಮಣಿಯೋದಿಲ್ಲ ಅವನು. ಫೈನಲಿ ಆ ಒತ್ತಡ ತಡಿಲಾರ್ದೇನೆ, ಹಿರಿಯ ಅಧಿಕಾರಿಗಳ ಒತ್ತಡವನ್ನ ತಡೆಯಲಾರ್ದೇನೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ ಇವತ್ತು ರಾಜ್ಯದ ಜನ ನೋಡಿದ್ದಾರೆ, ತಮಗೂ ಗೊತ್ತಿದೆ, ದೇಶದ ಜನನು ಕೂಡ ನೋಡಿದ್ದಾರೆ. ಅದೇ ರೀತಿ ಇಲ್ಲಿ ಒಬ್ಬ ಅಧಿಕಾರಿ, ಡಾಕ್ಯುಮೆಂಟ್ ಅನ್ನು ಕೊಡ್ತೇನೆ ತಮಗೆ, ಹಾಗೆ ಉಲ್ಲೇಖ ಮಾಡ್ತೇನೆ. ವಿಷಯ 25-26ನೇ ಸಾಲಿನ ಆಯವ್ಯಯದಲ್ಲಿ ನಿಗಮಕ್ಕೆ ಬಂಡವಾಳ ವೆಚ್ಚ ಲೆಕ್ಕ ಶೀರ್ಷಿಕೆ ಸೋ ಅಂಡ್ ಸೋ 273.33 ಕೋಟಿಗಳ ಅನುದಾನವನ್ನ ಮುಂಗಡವಾಗಿ ನಿಗಮಕ್ಕೆ ಬಿಡುಗಡೆ ಮಾಡುವ ಕುರಿತು, ಅಂದ್ರೆ 1323 ಕೋಟಿಲಿ ಬೇರೆ ಬೇರೆ ಒಂದೊಂದು ಇಲಾಖೆಗೆ ಕೆಲವು 150 ಕೋಟಿ, ಕೆಲವು 200 ಕೋಟಿ ಈ ತರ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಇಲ್ಲಿ ಪಾಯಿಂಟ್ 3 ನಲ್ಲಿ ಉಲ್ಲೇಖ ಮಾಡ್ತಾರೆ, ಅದನ್ನು ಓದ್ತೇನೆ ನಾನು. ಅಲ್ಲಿ ಏನ್ ಹೇಳ್ತಾರೆ ಅಧಿಕಾರಿ ಅಂತ ಹೇಳಿದ್ರೆ, ವ್ಯವಸ್ಥಾಪಕ ನಿರ್ದೇಶಕರು ಅಲ್ಲದೆ ನಿಗಮದಲ್ಲಿ ಸೆಪ್ಟೆಂಬರ್ ಮಾಹೆಯ ವೇತನ ಪಾವತಿಗಾಗಿ ಕನಿಷ್ಠ 70 ಕೋಟಿಗಳ ಅನುದಾನ ಅವಶ್ಯಕತೆ ಇದ್ದು, ವೇತನವನ್ನು ಸಹ ಇದೇ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಭರಿಸಬೇಕಿದ್ದು,
ಅನುದಾನದ ತುರ್ತು ಅವಶ್ಯಕತೆ ಇರುತ್ತದೆ. ಮುಂದಿನ ಭಾಗ ಇಂಪಾರ್ಟೆಂಟ್ ಹೇಳ್ತೇನೆ. ಆರ್ಥಿಕ ಇಲಾಖೆಯ ಕೋರಿಕೆಯ ಮೇಲೆ ಕೇಂದ್ರ ಸರ್ಕಾರದ ವಿಶೇಷ ಯೋಜನೆ ಅಡಿಯಲ್ಲಿ ರು 132 ಕೋಟಿಗಳು ಉಪಯುಕ್ತ ಪ್ರಮಾಣ ಪತ್ರವನ್ನು ಸಲ್ಲಿಸಲಾಗಿದ್ದು, ಸದರಿ ಅನುದಾನ 132 ಕೋಟಿಗಳು ಬಿಡುಗಡೆ ಆಗದೆ ಬಾಕಿ ಇರುತ್ತದೆ. ಮತ್ತೆ ರಿಪೀಟ್ ಮಾಡ್ತೇನೆ. ಆರ್ಥಿಕ ಇಲಾಖೆಯ ಕೋರಿಕೆ ಮೇಲೆ ಕೇಂದ್ರ ಸರ್ಕಾರದ ವಿಶೇಷ ಯೋಜನೆ ಅಡಿಯಲ್ಲಿ 132 ಕೋಟಿಗಳು ಉಪಯುಕ್ತ ಪ್ರಮಾಣ ಪತ್ರವನ್ನು ಸಲ್ಲಿಸಲಾಗಿದ್ದು, ಸದರಿ ಅನುದಾನ 132 ಕೋಟಿ ಬಿಡುಗಡೆ ಬಾಕಿ ಇರುತ್ತದೆ. ಇದು ಒಬ್ಬ ಇಲಾಖೆಯ ಅಧಿಕಾರಿ. ಆರ್ಥಿಕ ಇಲಾಖೆ ನನಗಿರೋ ಮಾಹಿತಿ ಪ್ರಕಾರ ಆರ್ಥಿಕ ಇಲಾಖೆಯ ಒತ್ತಾಯದ ಮೇರೆಗೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಉಪಯುಕ್ತ ಸರ್ಟಿಫಿಕೇಟ್ ಅನ್ನ ಕೊಟ್ಟರು, ಪ್ರಮಾಣ ಪತ್ರವನ್ನ. ಆದರೆ ಹಣ ಬಿಡುಗಡೆನೇ ಆಗೋದಿಲ್ಲ ಆರ್ಥಿಕ ಇಲಾಖೆಯಿಂದ. ಸೊ ದಿಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಈ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಫೇಕ್ ಯುಟಿಲೈಸೇಷನ್ ಸರ್ಟಿಫಿಕೇಟ್, ಒತ್ತಾಯಕ್ಕೆ ಮಣಿದು ಕೊಟ್ಟಿರ್ತಕ್ಕಂಥ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅಥವಾ ಸರಿಯಾಗಿರ್ತಕ್ಕಂಥ ಯುಟಿಲೈಸೇಷನ್ ಸರ್ಟಿಫಿಕೇಟ್, ಇದು ಆರ್ಥಿಕ ಇಲಾಖೆ ಉತ್ತರ ಕೊಡಬೇಕಾಗ್ತದೆ. ಹಣಕಾಸು ಸಚಿವರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗ್ತದೆ. ನಾನು ಹೇಳ್ತಾ ಇರೋಕ್ಕೆ ಕಾರಣ ಇದೆ. ವೆದರ್ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ, ಗೃಹಲಕ್ಷ್ಮಿ 5,000 ಕೋಟಿ ರೂಪಾಯಿಗಳ ಬಗ್ಗೆ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಉತ್ತರ ನೀಡದೇ ಇರುವಂತದ್ದು, 25-26ನೇ ಸಾಲಿನಲ್ಲಿ 2025 ಇವತ್ತು ಕೇಂದ್ರದ ವಿಶೇಷ ಅನುದಾನ ಹಣ ಬಂದಿರೋದನ್ನು ಕೂಡ ಆ ಇಲಾಖೆಗಳಿಗೆ ಬಿಡುಗಡೆ ಮಾಡಿದ್ದೇನೆ. ಈ ಹಣ ಯಾವ ಇಲಾಖೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ, ಯಾವ ಇಲಾಖೆಗೆ ವರ್ಗ ಆಗಿದೆ, ಅದು ಯಾವ ರೀತಿ ಉಪಯೋಗ ಆಗಿದೆ, ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ.